ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ. ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಕ್ಕೆ ಆಗ್ರಹ. ಗಂಗಾನಗರದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವ ಸಂಭ್ರಮ. ಮೋಹನ್ ಲಾಡ್ಜ್ ಬಳಿಯ ಪಾರ್ಕ್ನಲ್ಲಿ ಯುವಕನ ಹತ್ಯೆ. ಕೆಕೆಆರ್ಟಿಸಿ ಕೋಲಿ ಕಬ್ಬಲಿಗ ಸಮಾಜದ ಸಂಘದಿಂದ ಚೌಡಯ್ಯ ಜಯಂತಿ. ಈಗ ವಾರ್ತೆಗಳ ವಿವರ. ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ, ಭವ್ಯ ಮೆರವಣಿಗೆ, ಪುತ್ಥಳಿ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕಲಬುರಗಿ ನಗರದಲ್ಲಿ ಶ್ರೀ ನಿಜ ಶರಣ ಚೌಡಯ್ಯನವರ ಜಯಂತಿಯನ್ನು ಅತ್ಯಂತ ಭಕ್ತಿಭಾವ, ಸಂಭ್ರಮ ಹಾಗೂ ವೈಭವದಿಂದ ಆಚರಿಸಲಾಯಿತು. ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ಜಯಪ್ರಕಾಶ್ ಕಮಕ್ನೂರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ನಗರದಲ್ಲಿ ವಿಶೇಷ ಗಮನ ಸೆಳೆದವು. ಜಯಂತಿ ಅಂಗವಾಗಿ ನಗರದ ಪ್ರಮುಖ ಸ್ಥಳದಲ್ಲಿರುವ ಚೌಡಯ್ಯನವರ ಪುತ್ಥಳಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ಆಕಾಶದಿಂದ ಸುರಿದ ಪುಷ್ಪವೃಷ್ಟಿ ನಗರದ ಜನರಲ್ಲಿ ಅಪಾರ ಉತ್ಸಾಹ ಮತ್ತು ಭಕ್ತಿಭಾವ ಮೂಡಿಸಿತು. ಈ ಅಪರೂಪದ ದೃಶ್ಯವನ್ನು ನೋಡಲು ನೂರಾರು ಕಲಬುರಗಿ ನಾಗರಿಕರು ಸಾಕ್ಷಿಯಾದರು. ಇದಾದ ಬಳಿಕ ನಗರೇಶ್ವರ ಶಾಲೆಯಿಂದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಚೌಕ್ ಜಗತ್ ವೃತ್ತ ಮಾರ್ಗವಾಗಿ ಸಾಗುತ್ತಾ SM ಪಂಡಿತ್ ರಂಗಮಂದಿರದವರೆಗೆ ಅತ್ಯಂತ ಸಡಗರದಿಂದ ನಡೆಯಿತು. ಮೆರವಣಿಗೆಯಲ್ಲಿ ಚೌಡಯ್ಯನವರ ಭಾವಚಿತ್ರಗಳು, ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದವು. ಇದಕ್ಕೂ ಮುನ್ನ ಅನ್ನಪೂರ್ಣ ಕ್ರಾಸ್ ಬಳಿಯ ಟೌನ್ ಹಾಲ್ನಲ್ಲಿ ಚೌಡಯ್ಯನವರ ಪುತ್ಥಳಿ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳು, ಗಣ್ಯರು ಭಾಗವಹಿಸಿದ್ದರು. ಶೀಘ್ರದಲ್ಲೇ ಇಲ್ಲಿ ಚೌಡಯ್ಯನವರ ಭವ್ಯ ಪುತ್ಥಳಿ ಸ್ಥಾಪನೆ ಆಗಲಿದ್ದು, ಇದು ಮುಂದಿನ ಪೀಳಿಗೆಗೆ ಪ್ರೇರಣಾ ಕೇಂದ್ರವಾಗಲಿದೆ ಎಂಬ ಆಶಯವನ್ನು ಮುಖಂಡರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಕಮಕ್ನೂರ್ ಅವರು, ಚೌಡಯ್ಯನವರ ನೀಡಿದ ಕೊಡುಗೆ ಅಮೂಲ್ಯವಾದದ್ದು. ಅವರ ಸ್ಮರಣೆ ಮತ್ತು ಆದರ್ಶಗಳನ್ನು ಯುವ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಒಟ್ಟಾರೆ ಕಲಬುರಗಿಯಲ್ಲಿ ನಡೆದ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಮತ್ತು ಗೌರವದ ಸಂಭ್ರಮವಾಗಿ ಮೂಡಿ ನಗರದಲ್ಲಿ ಸಾಂಸ್ಕೃತಿಕ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದೆ. ಅಂಬಿಗ ಎಂದು ಕುಂದು ನುಡಿದಿರು, ನಂಬಿದರೆ ಒಂದೇ ಹೊಟ್ಟಲೆ ಕಡೆ ಹಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ. ಇಂದಿನ ದಿವಸ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವಕ್ಕೆ ನನ್ನ ಸಮಾಜದ ಅಂಬಿಗರ ಚೌಡಯ್ಯನವರ ಮಾತಾ ಮಾಣಿಕೇಶ್ವರಿ ತಾಯಿಯವರ ಎಲ್ಲ ಅನ್ಯಾಯಿಗಳು, ಸಮಾಜದ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದು ಒಂದು ಐತಿಹಾಸಿಕ ಆದಂಥ ಜಯಂತ್ಯೋತ್ಸವ ಆಗಲು ಕಾರಣೀಭೂತರಾದಂಥ ಎಲ್ಲ ನನ್ನ ಸಮಸ್ತ ಕುಲಬಾಂಧವರು, ಕೋಲಿ ಸಮಾಜ, ಕಬ್ಬಲಿಗೆ ಸಮಾಜದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ಅವರ ಪಾದ ಕಮಲಗಳಿಗೆ ನನ್ನ ವಂದನೆಗಳು ಸಲ್ಲಿಸುತ್ತಾ, ಈ
ನಗರಸಭೆಯಿಂದ ಮೆರವಣಿಗೆ ಎಲ್ಲ ಬಂತು ಅದ್ದೂರಿಯಾಗಿ ಪುಷ್ಪಾರ್ಚನೆ. ಈ ಸಲ ವಿಶೇಷವಾಗಿ ಇದು 906ನೇ ಜಯಂತ್ಯೋತ್ಸವಕ್ಕೆ ನಾವೆಲ್ಲರೂ ಮಿತ್ರರೆಲ್ಲ ಸೇರಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಸಲುವಾಗಿ ಒಂದು ವಿಚಾರ ಮಾಡಿ ಪ್ರಥಮ ಬಾರಿಗೆ ಬೇರೆ ಜಯಂತ್ಯೋತ್ಸವಕ್ಕೆಲ್ಲ ಹೆಲಿಕಾಪ್ಟರ್ ಬಂದಿರ್ಬೋದು, ಆದರೆ ಇಲ್ಲಿ ಕರ್ನಾಟಕದಲ್ಲಿ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಮಾಡಿದ್ದು ಇದೇ ಮೊಟ್ಟ ಮೊದಲು. ಮತ್ತು ಇನ್ನಿತರ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಕೇರಳ, ಬೆಂಗಳೂರು, ಚನ್ನಪಟ್ಟಣ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆದೋಗಿದ್ದವು. ಎಲ್ಲ ಅಭೂತಪೂರ್ವ ಬೆಂಬಲ ಕೊಟ್ಟಂಥ ನನ್ನ ಎಲ್ಲ ಸಮಾಜದವರಿಗೂ, ಎಲ್ಲ ಹಿರಿಯರಿಗೂ, ಗುರು ಹಿರಿಯರಿಗೂ, ತಾಯಿ ಅಕ್ಕಂದಿರಿಗೂ ನಾನು ವಂದನೆಗಳು ಸಲ್ತೀನಿ. ರಾಜ್ಯದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಕ್ಷಣವೇ ನಿಷೇಧಿಸಬೇಕು ಎಂದು ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆಯ ಮುಖಂಡೆ ವಿದ್ಯಾ ಪಾಟೀಲ್ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮದ್ಯದಿಂದ ಸಾರ್ವಜನಿಕ ಆರೋಗ್ಯ, ಕುಟುಂಬ ವ್ಯವಸ್ಥೆ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳಿಂದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದ್ದಾರೆ. ಈ ಸಂಬಂಧ ವ್ಯಾಪಕ ಜಾಗೃತಿ ಮೂಡಿಸಿ ಅಕ್ರಮ ಮದ್ಯದ ವಿರುದ್ಧ ಜನವರಿ 26ರಂದು ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡುವುದಾಗಿ ತಿಳಿಸಿದ್ದರು. ತಮಗೆಲ್ಲ ಗೊತ್ತಿರುವಂತೆ ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಏನಿದೆಯಲ್ಲ, ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ಮದ್ಯ ನಿಷೇಧ ಆಗಬೇಕನ್ನೋಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿನ ಇಟ್ಕೊಂಡು ನಾವು ಈ ಹೋರಾಟವನ್ನು ಚಾಲು ಮಾಡಿದ್ವಿ. ಕಳೆದ 10 ವರ್ಷದಿಂದ ನಾವು ನಿರಂತರವಾಗಿ ಮಾಡ್ತಾ ಬರ್ತಾಯಿದ್ವಿ. ಆದರೆ ಎಲ್ಲ ಸರ್ಕಾರಗಳಿದ್ದಾಗ ಯಾವ ಸರ್ಕಾರ ಆಡಳಿತದಲ್ಲಿತ್ತು ಕಳೆದ 10 ವರ್ಷದಲ್ಲಿ ಎಲ್ಲ ಆಡಳಿತ ಪಕ್ಷಗಳನ್ನು ಕೂಡ ನಾವು ಈ ಒಂದು ವಿಷಯವನ್ನು ಮುಂದಿಟ್ಕೊಂಡು ನಾವು ಹೋರಾಟಗಳನ್ನು ನಡೆಸ್ತಾ ಬರ್ತಾಯಿದ್ದೀವಿ. ಸರ್ಕಾರಗಳು ಇದಕ್ಕೆ ಗಮನ ಕೊಡಲಿಲ್ಲ. ನಾವು 2019ರಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿ ಸುಮಾರು 4,000 ಮಹಿಳೆಯರು ಚಿತ್ರದುರ್ಗದಿಂದ ಬೆಂಗಳೂರುವರೆಗೆ ಹೋಗಿ ಅವಾಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದರು. ಅವ್ರಿಗೂ ಕೂಡ ನಾವು ಕೇಳಿದಾಗ ಅವರು ಕೂಡ ಯಾವುದೇ ಒಂದು ಸರಿಯಾದ ಒಂದು ಸ್ಪಂದನೆಯನ್ನು ಈ ವಿಷಯದಲ್ಲಿ ಮಾಡಲಿಲ್ಲ. ಆದರೆ ನಮ್ಮ ಹೋರಾಟಗಳು ನಿಂತಿಲ್ಲ. ನಿರಂತರವಾಗಿ ನಾವು 71 ದಿನ ಹೋರಾಟ ಮಾಡಿದ್ದೀವಿ. ಕೂಡಲ ಸಂಗಮದಲ್ಲಿ ಜಲ ಸತ್ಯಾಗ್ರಹವನ್ನು ಕೂಡ ಮಾಡಿದ್ದೀವಿ. ಈ ಥರ ಹೋರಾಟಗಳನ್ನು ನಾವು ನಡೆಸ್ತಾ ಬಂದರೂ ಕೂಡ ಸರ್ಕಾರಗಳು ಗಮನಿಸಲಿಲ್ಲ. ನಾವು ಕೋರ್ಟ್ಗೆ ಅಪೀಲ್ ಮಾಡಿದ್ವಿ 2019ರಲ್ಲಿ ನಮ್ಮ ಪಾದಯಾತ್ರೆ ಮುಗಿದಾದ್ಮೇಲೆ. ಆವಾಗ ಕೋರ್ಟ್ ಒಂದು ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟು ಏನಂತಂದ್ರೆ, ಮಹಿಳೆಯರು ಅಕ್ರಮವಾಗಿ ಏನು ಈ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ, ಇದನ್ನು ತಕ್ಷಣ ಸರ್ಕಾರಗಳು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಆಗಿರ್ತಕ್ಕಂಥ ಸರ್ಕಾರಕ್ಕೆ ಕೊಟ್ಟಾಗ ಆ ಒಂದು ವಿಷಯದ ಮೇಲೆ ಕೂಡ ಸರ್ಕಾರ ಗಮನಿಸಲಿಲ್ಲ. ನಾವು ಪ್ರತಿ ಹಳ್ಳಿಯಲ್ಲಿ ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಇಟ್ಟು ಮಾರ್ತಾರ, ಡಬ್ಬಿಗಳಲ್ಲಿ, ಹೋಟೆಲ್ಗಳಲ್ಲಿ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಸರ್ಕಾರಕ್ಕೆ ಲಿಸ್ಟ್ ಸಮೇತ, ಹೆಸರು ಸಮೇತ ನಾವು ಲಿಸ್ಟ್ ಕೊಟ್ಟರು. ಸರ್ಕಾರ ಇದನ್ನು ಗಮನಿಸಲಿಲ್ಲ ಕಾರಣ ನಾವು ಅಲ್ಲಲ್ಲಿ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತಾ ಇದನ್ನು ಗಮನ ಸೆಳೆದಿದ್ರು ಕೂಡ ಏನೂ ಆಗಲಿಲ್ಲ. ನಾವು ಕಳೆದ ಅಂದರೆ ನವೆಂಬರ್ 25ಕ್ಕೆ ಸಂವಿಧಾನ ದಿನದಂದು ನಾವು ಈ ಮೊನ್ನೆ 2025ರಂದು ನಾವು ಸುಮಾರು ಒಂದು 8,000ರಷ್ಟು ಮಹಿಳೆಯರು ಬೆಂಗಳೂರಿಗೆ ಹೋಗಿ ನಾವು ಹೋರಾಟವನ್ನು ಮಾಡಿದ್ವಿ. ಆವಾಗ ಮುಖ್ಯಮಂತ್ರಿಗಳು ಸುಮಾರು 45ರಿಂದ 50 ನಿಮಿಷ ನಮ್ಮ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿಬಿಟ್ಟು ಇದರ ಸಾಧಕ ಬಾಧಕಗಳ ಬಗ್ಗೆ, ಇದ್ರ ಮೇಲೆ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಅವ್ರ ಜೊತೆಗೆ ಮಾತನಾಡಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ನನಗೆ 1 ತಿಂಗಳ ಕಾಲಾವಕಾಶ ಕೊಡ್ರಿ, ನಾನು ಮಂತ್ರಿಗಳ ಜೊತೆಗೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಿಮಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದರು. ಆದರೆ ನಮಗೆ ಈವರೆಗಿನೂ ಅವ್ರದ್ದು ಯಾವುದೇ ಉತ್ತರ ಬಂದಿಲ್ಲ. ಅಂತಂದರೆ ಅವರಿಗೆ ಮಹಿಳೆಯರು ಮತ್ತು ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕಿಂತ ಅವರಿಗೆ ಬರ್ತಕ್ಕಂಥ ಆದಾಯದ ಮೇಲೆ ಅವರಿಗೆ ಹೆಚ್ಚು ಇದು ಐತೆ ಅನ್ನೋದನ್ನು ಇಟ್ಕೊಂಡು. ನಮಸ್ಕಾರ ಎಲ್ಲರಿಗೂ. ಈ ಒಂದು ನಾವು 2015ರಲ್ಲಿ ಇಡೀ ಕರ್ನಾಟಕದಲ್ಲೇ ಮದ್ಯ ನಿಷೇಧ ಆಗ್ಬೇಕಂತೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದು. ಈಗ ಸದ್ಯ ಇರೋಂಥದ್ದು ಅಕ್ರಮವಾಗಿ ಏನು ಅಂಗಡಿಗಳದಾವ, ಪ್ರತಿಯೊಂದು ಗ್ರಾಮದಲ್ಲಿ ಬೆಳಗ್ಗೆ ಟೀ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಬಾಟ್ಲಿ ಸಿಗ್ತಾವೆ ನಮಗೆ. ಬೆಳಿಗ್ಗೆ ಪ್ರತಿಯೊಂದು ಕುಟುಂಬ ಇವತ್ತು ದಾಸರಾಗ್ಬಿಟ್ಟಾರ. ಪ್ರತಿಯೊಂದು ಕುಟುಂಬ ಇವತ್ತು ಮಕ್ಕಳು ಕಳ್ಕೊಂಡಾರ, ಬೀದಿಗೆ ಬಿದ್ದಾರ. ಹಂಗಾಗಿ ನಾವು ನಮ್ಮ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋಂಥ ಹಳ್ಳಿಗಳಲ್ಲಿ ಏನದವ ಅಕ್ರಮವಾಗಿ ಏನು ದಿನಸಿ ಪದಾರ್ಥ ಮಾರಾಟ ಮಾಡೋಕೆ ಆ ಒಂದು ಅಂಗಡಿಗಳನ್ನು ಕೊಟ್ರ ಅಲ್ಲಿ ಪ್ರತಿನಿತ್ಯ ನಮಗೆ ಅಕ್ರಮವಾಗಿ ಬಾಟ್ಲಿಗಳು ಮಾರ್ತಾರೆ. ಅದನ್ನು ಮೊದಲನೇದಾಗಿ ತಡೆ ಇಡ್ರಿ ಅಂತೇಳಿ ನಾವು ಸರ್ಕಾರಕ್ಕೀಗ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಾರ್ಗಳು ಊರು ಬಿಟ್ಟು
ಬೇರೆ ದೂರ ಇತ್ತಂದ್ರೆ ಅಲ್ಲಿಂದ ಕುಡಿದು ಬರತ್ತಿಗೆ ಆಮೇಲೆ ದುಡ್ಡು ಇರ್ಬೇಕು ಅವ್ರ ಕೈಯಾಗ. ದುಡ್ಡು ಇತ್ತಂದ್ರೆ ಹೋಗಿ ಕುಡಿದು ಬರ್ತಾರೆ. ಅವ್ರ ಹತ್ರ ದುಡ್ಡು ಇಲ್ಲ ಅಂದರೂ ಕೂಡ ಹೆಂಡ್ತಿಯರು ಸೀರೆ ಮೊದಲು ಮಾಡಿ ಒತ್ತಿಟ್ಟು ಕುಡಿದು ಬಂದಾರ. ಆಮೇಲೆ ಮನ್ಯಾಗ ಅಕ್ಕಿ ಬ್ಯಾಳೆ ಕಾರ್ಪಡಿ ಅಂಥವನ್ನು ಕೊಟ್ಟು ಅಂಗಡಿಯವರಿಗೆ ಕುಡಿದು ಬಂದು ಬರ್ತಾರೆ. ಹಂಗಾಗಿ ನಾವು ಇವತ್ತು ಹೆಣ್ಮಕ್ಳದು ಈಗ ಸರ್ಕಾರ ಹಲವಾರು ಯೋಜನೆಗಳು ತಂದೈತೆ, ಬಟ್ ಆದಾಯದ ಮೂಲವನ್ನೇ ನೋಡ್ತಾ ಇದ್ದಾರೆ. ನಾವು ಆದಾಯದ ಮೂಲದ ಜೊತೆಗೆ ಹೆಣ್ಣು ಮಕ್ಕಳ ತಾಳಿ ಭಾಗ್ಯ ಉಳಿಸ್ರಿ ಅಂತೇಳಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಚಿಕ್ಕ ಚಿಕ್ಕ ವಯಸ್ಸು ನೀವು ನೋಡ್ಬೋದು, ಹಳ್ಳಿಗೆ ಹೋಗ್ರಿ, ಸಣ್ಣ ಸಣ್ಣ ವಯಸ್ಸಿನಲ್ಲಿ ವಿಧಿವೇರಾಗ್ಯಾರ ಹೆಣ್ಮಕ್ಳು. ಆಮೇಲೆ ಸಣ್ಣ ಸಣ್ಣ ಮಕ್ಕಳು ತಂದೆನ ಕಳ್ಕೊಂಡಾರ. ಈ ಥರ ಶಿಕ್ಷಣದಿಂದ ವಂಚಿತರಾಗ್ಯಾರ. ಈ ಥರ ಕುಟುಂಬಗಳ ಬೀದಿಗೆ ಬರಬಾರ್ದು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆದಾಗ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ನಾವು ಒಂದು ಸಭೆಯನ್ನು ಕರಿತೀವಿ ಅಂತ ಹೇಳಿದ್ರು. ಅವರು ಆ ಒಂದು ಹೋರಾಟ ಆದಮೇಲೆ ನಮ್ಮದು ಕನಿಷ್ಠ 2 ತಿಂಗಳಾಗುತ್ತೆ. 26ನೇ ತಾರೀಕಿಗೆ ನಮ್ಮದು ಮುಂದಿನ ನಿಲುವೇನಂತಂದ್ರೆ ನಾವು 2 ಬೇಡಿಕೆಗಳಿರ್ತೀವಿ. ಆಮೇಲೆ ಈಗ ಪರವಾನಿಗೆ ಕೊಡಬೇಕಂತಂದ್ರೆ ಹರಿಯಾಣ ಮತ್ತು ಜಾರ್ಖಂಡ್ ಈ ಥರ ರಾಜ್ಯಗಳಲ್ಲಿ, ಮಹಾರಾಷ್ಟ್ರಗಳಲ್ಲಿ ಅವ್ರೇನಂತಾರೆ, ಹೆಣ್ಣು ಮಕ್ಕಳು 20% ಗ್ರಾಮ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟರೆ ಮಾತ್ರ ಆ ಒಂದು ಬಾರ್ಗಳಿಗೆ ಲೈಸೆನ್ಸ್ ಕೊಡುವಂಥ ಅಧಿಕಾರ ಕೊಡಬೇಕಂತೇಳಿ ಅದು ಒಂದು ಮುಖ್ಯವಾಗಿ ಅದು ಒಂದು ಬೇಡಿಕೆ ಇಟ್ಟಿವಿ. ಈಗ ಪತ್ರಿಕಾಗೋಷ್ಠಿಯಲ್ಲಿ ವಿರುಪಮ್ಮ, ಕಿರಣ್, ಸುಮಿತ್ರಾ ನಿಂಬರ್ಗಿ ಇದ್ದರು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಗಂಗಾನಗರದ ಚೌಡಯ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಚೌಡಯ್ಯನವರ ಮೂರ್ತಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಕಲಬುರಗಿ ನಗರದ ಗಂಗಾನಗರ ಬಡಾವಣೆಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ಚೌಡಯ್ಯನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಚೌಡಯ್ಯನವರ ಪುತ್ಥಳಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ವಾಜಿದ್ ಪಟೇಲ್ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ಸಮಿತಿ ಗೌರವ ಅಧ್ಯಕ್ಷ ಅನಿಲ್ ಎನ್ ಕೂಡಿ ಧ್ವಜಾರೋಹಣ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಗಂಗಾನಗರ ಹನುಮಾನ ದೇವಸ್ಥಾನದಿಂದ ಲಾಲ್ಗಿರಿ ಕ್ರಾಸ್ ಮಾರ್ಗವಾಗಿ ಡಿಜೆ ಹಾಡುಗಳು, ಯುವಕರು ಹೆಜ್ಜೆ ಹಾಕುತ್ತಾ ಸಂಭ್ರಮದಿಂದ ಮೆರವಣಿಗೆ ನಡೆಸಿದರು. ಈ ವೇಳೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಂತ್ಯೋತ್ಸವಕ್ಕೆ ವಿಶೇಷ ಶೋಭೆ ತಂದರು. ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದ ಸಾರ್ವಜನಿಕರಿಗೆ ಅನ್ನಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಯಿತು. ನಂತರ ಮೊಹಮ್ಮದ್ ವಾಜಿದ್ ಪಟೇಲ್ ಹಾಗೂ ಗಂಗಾನಗರ ಜಯಂತ್ಯೋತ್ಸವ ಸಮಿತಿ ಗೌರವ ಅಧ್ಯಕ್ಷ ಅನಿಲ್ ಎನ್ ಕೂಡಿ ಹಾಗೂ ಉಪಾಧ್ಯಕ್ಷ ಶರಣು ಬೊಮ್ಮನಹಳ್ಳಿ ಮಾತನಾಡಿದರು. ನಗರದ ಗಂಗಾನಗರ ಏರಿಯಾದಲ್ಲಿರುವಂಥ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ 906ನೇ ಜಯಂತಿಯನ್ನು ಇಲ್ಲೆಲ್ಲ ನಮ್ಮ ಸಮಾಜದ ಬಾಂಧವರು ಆಚರಿಸ್ತಿದ್ದಾರೆ. ಇದಕ್ಕೆ ನಿಮಗೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ಈ ಜಯಂತಿ ನಿಮಗೆಲ್ಲ ಮುಂಬರುವ ದಿನಗಳಲ್ಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ. ಮತ್ತು ಈ ಜಯಂತಿಯಲ್ಲಿ ಇವತ್ತು ಉದ್ಘಾಟನೆಗೆ ನನಗೆ ಕರೆಸಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ಎಲ್ಲರೂ ಏನಪ್ಪ ಅಂದರೆ ಈ ಜಯಂತಿಯಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ಸಮಾಜದ ಬಾಂಧವರು ಸೇರಿಕೊಂಡು ಈ ಜಯಂತಿಯನ್ನು ಮಾಡಬೇಕು ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳ್ರಿ. ಈ ಜಯಂತಿ ಬಂದೋಬಸ್ತ್ ಏನಿದೆಯಲ್ಲ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಸೂಕ್ತ ಬಂದೋಬಸ್ತ್ ಮಾಡಿದ್ದೇವೆ. ಎಲ್ಲರೂ ಅತ್ಯಂತ ಶಾಂತ ರೀತಿಯಿಂದ ಚೆನ್ನಾಗಿ ಈ ಜಯಂತಿ ಮಾಡಬೇಕು ಅಂಥೇಳಿ ನಾನು ಕೇಳಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಓಕೆ. ಅಂಬಿಗರ ಚೌಡಯ್ಯನ ಜಯಂತಿಗೆ ಚಾಲನೆ ನೀಡಿದರು ವಾಜಿದ್ ಪಟೇಲ್ ಸರ್ಕಲ್ ಸಾಬರು, ನೀವರಗಂಧ ಕಾಲನಿ ಸರ್ಕಲ್ ಸಾಬರು. ಈಗ ಪ್ರತಿ ವರ್ಷ ಅಂತೆ ಈ ವರ್ಷವೂ ನಾವು ಮೆರವಣಿಗೆ ಮುಖಾಂತರ ಜಗತ್ ಸರ್ಕಲ್ಗೆ ಹೋಗ್ತಿದ್ದಾರೆ. ಅಂಬಿಗರ ಚೌಡಯ್ಯನ ಪೂಜೆ ಆಗಿದೆ. ಈಗ RJ ನಗರ ಸರ್ಕಲ್ ಸಾಬ್ರಾದಂಥ ಚಾಲನೆ ಕೊಟ್ಟಿದ್ದರು. ಈಗ ಮೆರವಣಿಗೆಯನ್ನು ಜರುಗ್ತಾ ಇದೆ. ಹನುಮನ್ ದೇವರ ಗುಡಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಗುಡಿ ಕ್ರಾಸ್ ಮಾರ್ಗವಾಗಿ ಮಾರ್ಕೆಟ್ ಮಾರ್ಗವಾಗಿ ಜಗತ್ ಸರ್ಕಲ್ ಅಲ್ಲಿಗೆ ಕೊನೆಯಾಗುತ್ತದೆ ನಮ್ಮ ಮೆರವಣಿಗೆ.
ನನ್ನ ಹೆಸರು ಶರಣು ಬೊಮ್ಮಳೆ ಅಂತ. ಇದು ಈ ಸಂದರ್ಭದಲ್ಲಿ ಜಯಂತಿ ಸಮಿತಿ ಅಧ್ಯಕ್ಷ ಬಾಬುಷ್ ಕೂಡಿ, ಗೌರವ ಅಧ್ಯಕ್ಷ ಅನಿಲ್ ಕೂಡಿ, ಉಪಾಧ್ಯಕ್ಷ ಶರಣು ಬೊಮ್ಮನಹಳ್ಳಿ, ಶೇಖರ್ ನಾಟಿಕರ್, ಶರಣು ಸಿತ್ನೂರ್, ಶಿವಹಳ್ಳಿ, ಶ್ಯಾಮ್ ಕುನಾಲ್, ಸುರೇಶ್ ಕೂರಿ, ಸಂತೋಷ್ ಹುಲಿಗೇರಿ ಸೇರಿದಂತೆ ಅನೇಕರು ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಮೋಹನ್ ಲಾಡ್ಜ್ ಬಳಿಯ ಪಾರ್ಕ್ನಲ್ಲಿ ಯುವಕನ ಹತ್ಯೆ. ಕೆಕೆಆರ್ಟಿಸಿ ಕೋಲಿ ಕಬ್ಬಲಿಗ ಸಮಾಜದ ಸಂಘದಿಂದ ಚೌಡಯ್ಯ ಜಯಂತಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನರ್ವನನ್ನು ಬರ್ಬರ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ನಗರದ ಮೋಹನ್ ಲಾಡ್ಜ್ ಹಿಂದುಗಡೆಯ ಪಾರ್ಕ್ನಲ್ಲಿ ನಡೆದಿದೆ. ನಗರದ ಮೋಹನ್ ಲಾಡ್ಜ್ ಹಿಂದುಗಡೆ ಇರುವ ಪಾರ್ಕ್ನಲ್ಲಿ ಸೈಯದ್ ಮೊಹಮ್ಮದ್ ಎನ್ನುವ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದ್ದು, ಹಳೆ ದ್ವೇಷದ ಹಿನ್ನೆಲೆ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ಪರಿಶೀಲನೆ ನಡೆಸಿದ್ದು, ಮೃತ ಮೊಹಮ್ಮದ್ ಕೆಲ ಕಳ್ಳತನ ಹಾಗೂ ಕೊಲೆ ಕೇಸ್ಗಳಲ್ಲಿ ಆರೋಪಿಯಾಗಿದ್ದ ಎನ್ನಲಾಗಿದೆ. ಈ ಕುರಿತು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲ್ಯಾಣ ಕರ್ನಾಟಕ ನಿಗಮ 1 ಮತ್ತು 2ರ ಕೋಲಿ ಸಮಾಜ ನೌಕರರ ಸಂಘದಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ನಿಗಮ ಕೋಲಿ ಸಮಾಜ ನೌಕರರ ಸಂಘದ ವತಿಯಿಂದ ನಗರದ ಜೇವರ್ಗಿ ಕ್ರಾಸ್ ಬಳಿ ಇರುವ ಡಿವಿಷನ್ ಕಚೇರಿಯಲ್ಲಿ ಡಿಪೋ 1 ಮತ್ತು 2ರ ಸಿಬ್ಬಂದಿಗಳು ಜೊತೆಗೂಡಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯ ಹಾಗೂ ವಿಠಲ್ ಹೇರೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹಾಗೂ ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮತ್ತು ಹಿರಿಯ ಅಧಿಕಾರಿ ಗಂಗಾಧರ್ ಮಾತನಾಡಿ, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಸಾಮಾಜಿಕ ಸಮಾನತೆ, ಶ್ರಮದ ಗೌರವ ಮತ್ತು ಮಾನವೀಯ ಮೌಲ್ಯಗಳನ್ನು ಸ್ಮರಿಸಬೇಕು. ಅಂಬಿಗರ ಚೌಡಯ್ಯ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಇವತ್ತಿನ ದಿವಸ ಇಡೀ ಕರ್ನಾಟಕದಾದ್ಯಂತ ಸಮಾಜ ಎಲ್ಲೆಲ್ಲಿದೆ ಭಾಳ ಶ್ರದ್ಧೆಯಿಂದ ಹಾಗೂ ಕರ್ನಾಟಕ ಸರ್ಕಾರದಿಂದ ಅಫಿಷಿಯಲ್ ಆಗಿ ಇವತ್ತಿನ ದಿವಸ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಬಸವಾದಿ ಶರಣರಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಒಬ್ಬರು. ಭಾಳ ನಿಷ್ಠೂರ, ಅವರ ವಚನ ಕೇಳಿದ್ರೆ ಮೈಯೆಲ್ಲ ರೋಮಾಂಚ ಆಗುತ್ತೆ. ನಮ್ಮ ಈಗ ತಾನೇ ಭಾಳ ವಿಸ್ತಾರವಾಗಿ ನಮಗೆ ಅನೇಕ ವಿಷಯಗಳಲ್ಲಿ ಗೊತ್ತಿಲ್ಲದಂಥದ್ದೆಲ್ಲ ನಮ್ಮ B.Ed ಪ್ರಾಂಶುಪಾಲರಾಗಿರುವ ವಸಂತ್ ಸರ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ನಮ್ಮ ಆದೇಶ್ ಪಾಟೀಲ್ ಅವರು ಕೂಡ ಅವರು ಉಪನ್ಯಾಸ ಇನ್ನೂ ಸ್ವಲ್ಪ ಅವರು ಸಮಯ ಸಿಕ್ಕಿದ್ರೆ ಮುಂಚಿತವಾಗಿ ಹೇಳಿದ್ರು ಕೂಡ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಇನ್ನು
ನಾವು ಕಾಲೇಜಲ್ಲಿ ಕುಂತಂಗಾಗಿತ್ತು ಕೆಲವು ಶಿಕ್ಷಣ. ಫೋಟೋ ಪೂಜೆಯನ್ನು ನೆರವೇರಿಸಿ ಪಕ್ಕದಲ್ಲೇ ಧೀಮಂತ ನಾಯಕರಾಗಿರುವ ದಿವಂಗತ ವಿಠಲ್ ನೆಹರೂರವರು ಭಾವಚಿತ್ರ ಇಟ್ಟು ಪೂಜೆಯನ್ನು ನಾವು ಮಾಡಿದ್ದೀವಿ. ಅವರು ಒಬ್ಬ 20ನೇ ಶತಮಾನದ ನಮ್ಮ ಕೋಲಿ ಸಮಾಜ ಒಬ್ಬ ಕ್ರಾಂತಿ ಪುರುಷ, ಕ್ರಾಂತಿವೀರ ಅನ್ಬೋದು. ಭಾಳ ಹತ್ತಿರದಿಂದ ನಾವು ನೋಡಿದ್ದೀವಿ, ಭಾಳಷ್ಟು ವರ್ಷ. ಯಾಕಂದರೆ ನಮ್ಗೆ ಹೆಮ್ಮೆ ಇದೆ, ನಮ್ಮ ತಾಲೂಕಿನವರು, ನಮ್ಮ ಗಂಗಾಪುರ ಗ್ರಾಮದ ಅನೇಕ ವಿಚಾರಗಳನ್ನು ನಾವು ಅಲ್ಲಿ ಮಹಂತೇಶ್ ಪಾಟೀಲ್ ಅವರಾಗಲಿ, ಇಲ್ಲಿ ಇದ್ದಂಥವೆಲ್ಲ ಮುಖಂಡರು ಅವ್ರ ಜೊತೆ ನಾವೆಲ್ಲ ಒಡನಾಟಿ. ಅವರು ಹಾಗೆ ಯಾವ ರೀತಿ ನಮ್ಮ ನಿಜೇಶಣ್ಣ ಅಂಬಿಗರ ಚೌಡಯ್ಯವರು ಏನು ವಚನದ ಯಾವ ರೀತಿ ನಿಷ್ಠುರವಾಗಿ ಹೇಳ್ತಾರೆ, ಅದೇ ರೀತಿ ನಮ್ಮ ವಿಠಲ್ ನೆಹರೂರು ಕೂಡ ಅದೇ ರೀತಿಯೇ ಹೇಳಿಬಿಡೋರು. ನೇರವಾಗಿ, ನಿಷ್ಠುರವಾಗಿ ಎಲ್ಲ ಎಲ್ಲರಿಗೂ ಗುರುತಿದೆ. ಅದು ಸೀದಾ ಹೇಳೋದೇ ಒಳ್ಳೆಯದು. ಇವತ್ತು ನಾವು ರಾಜಕೀಯ ಜೀವನದಲ್ಲಿ ಕೂಡ ಅನೇಕ ನಮ್ಮ ಹತ್ರ ಕೆಲಸಕ್ಕೆ ಬರ್ತಾರೆ. ಇದ್ದಿದ್ದಂಗೆ ಹೇಳಿದ್ರೆ ಯಾಕಂದ್ರೆ ಮಾತಾಡ್ತಾರೆ ಗೌಡ ಅಂತೇಳಿ ನಮಗೆ ಅನೇಕ ಹಿಂದೆ ಹೇಳ್ತಾರೆ. ಮತ್ತು ಚಂದ ಪ್ರೀತಿಯಿಂದ ಮಾತಾಡಿ ಹೇಳಿದಾಗ ಗೌಡ ಚಾಕ್ಲೇಟ್ ಕೊಡಬೇಡ್ರಿ ಅಂತ ಹೇಳ್ತಾರೆ. ಇವೆರಡರ ಮಧ್ಯದಲ್ಲಿ ನಾವು ಹೋಗ್ಬೇಕಾಗತ್ತೆ. ಇವತ್ತು ಅನೇಕ ಸರ್ಕಾರದಲ್ಲಿ ಕೆಲಸ ಬರುತ್ತೆ, ಇಂಟರ್ವ್ಯೂ ಬರ್ತವೆ, ಇಲ್ಲೆಲ್ಲ ನಾವು ಬಂದಿದ್ದಾರೆ ಅನ್ನೋದು ಗೊತ್ತೋರಿಗೆಲ್ಲ. ಇದ್ದಿದ್ದಂಗೆ ಹೇಳಿದ್ರೆ ಇಲ್ಲಿಲ್ರಿ ಏನು ಇದ್ರು ನೋಡ್ರಿ ಇಂಟರ್ವ್ಯೂ ಇರ್ತವೆ, ಮೆರಿಟ್ ಆಧಾರದ ಮೇಲೆ ಇರುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲಿಲ್ಲ ಏನು ಅಧ್ಯಕ್ಷರಾಗಿದ್ದರೆ ನೀವು ನಿಮ್ಮ ಕೈಯಿಂದ ಆಗ್ತದೆ ನೋಡ್ರಿ ಅಂತೇಳಿ ಆಸೆಯಿಂದ ಹೇಳ್ತಾರೆ. ಇವತ್ತು ನಾವು ವಿಠಲ್ ನೆಹರೂರು ಹಾಗೆ ಆಗಬೇಕು, ನಿಜೇಶಣ್ಣ ಅಂಬಿಗರ ಚೌಡಯ್ಯವರು ಯಾವ ರೀತಿ ನಿಷ್ಠುರವಾಗಿ ಹೇಳ್ತಾರೆ ಅದೇ ರೀತಿ ನಾವು ಹೇಳಬೇಕಾಗುತ್ತೆ. ಇವತ್ತು ಯಾವುದೇ ವೈದ್ಯರ ಬಳಿ ಹೋದಾಗ ಒಂದು ಔಷಧ ಕೊಟ್ಟರೆ ಕೈನೇ ಇರುತ್ತೆ, ಇಲ್ಲ ರುಚಿ ಆದಂಥ ಏನಾರ ಗುಳಿಗೆಗಳು ಕೊಟ್ಟರೆ ಅದನ್ನು ಆರಾಮಾಗುತ್ತೆ, ದೇಹಕ್ಕೆ ಆರಾಮಾಗೋದಿಲ್ಲ. ಚಾಕ್ಲೇಟ್ ಬಾಯಿ ರುಚಿ ಆಗ್ತದೆ, ನಾಲ್ಗಿಗೆ ರುಚಿ ಆಗ್ತದೆ, ಆದರೆ ಆರೋಗ್ಯ ಸುಧಾರಿಸೋದಿಲ್ಲ. ಅದೇ ನಾವು ನೇರವಾಗಿ ಹೇಳಿದಾಗ ಸ್ವಲ್ಪ ಕ್ಷಣದಲ್ಲಿ ಸ್ವಲ್ಪ ಏನೋ ಅನಿಸ್ಬೋದು, ಇಲ್ಲ ನೋಡಮ್ಮ ಬೇಕಿಂಗ್ ಕರೀಗೆ ನೋಡಮ್ಮ ಅಂತ ಹೋದಾಗ ಪಾಪ ಏನೋ ಆಸೆ ಇಟ್ಕೊಂಡು ಅಲ್ಲಾಡಿ ಹೆರಣಾಗಿ ಮತ್ತೆ ಹಿಂದಡಿ ಬಯಸುವಂಥ ಪಾಲಿ ನಾವೇ ನಮಗೆ ಆಗುತ್ತೆ. 12ನೇ ಶತಮಾನದಲ್ಲಿ 906 ವರ್ಷಗಳ ಹಿಂದೆ ಹಾಲಮ್ಮ ಪ್ರಭುವಿನ ಅನುಭವ ಮಂಟಪದಲ್ಲಿ ಬಸವಣ್ಣವರ ಸಾಹಿತ್ಯದಲ್ಲಿ ಅನುಭವ ಮಂಟಪದಲ್ಲಿ ಕುಲಕ್ಕೊಬ್ಬ ಶರಣರು ಆಗಿ ಹೋಗಿರ್ತಕ್ಕಂಥದ್ದು ತಮಗೂ ನಿಮಗೂ ತಮಗೆಲ್ಲರಿಗೂ ಗೊತ್ತಿದೆ. ಆವಾಗಿನ ಅನುಭವ ಮಂಟಪ ಅಂದರೆ ಈಗಿನ ಪಾರ್ಲಿಮೆಂಟ್. ಆ ಪಾರ್ಲಿಮೆಂಟ್ನಲ್ಲಿ ಅಂಬಿಗರ ಚೌಡಯ್ಯನವರು ವಚನ ಸಾಹಿತ್ಯದ ಮೂಲಕ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಶರಣರಿಗೂ ಶರಣರಂತಾರೆ. ಅದೇ ನಿಜೇಶಣ್ಣ ಅಂಬಿಗರ ಅಂತ ಹೇಳಿ ಯಾಕೆ ಗೊತ್ತಂದ್ರೆ ಇದ್ದಕ್ಕಿದ್ದಂಗೆ ದಿಟ್ಟವಾಗಿ ನೇರವಾಗಿ ಮೂತಿ ಮೇಲೆ ಹೊಡೆದು ಹೇಳ್ತಕ್ಕಂಥ ರೀತಿಯಲ್ಲಿ ಅಂಬಿಗರ ಚೌಡಯ್ಯನವರು ಮಾತನಾಡಿರ್ತಕ್ಕಂಥದ್ದು ಇವತ್ತು ಇತಿಹಾಸದ ಪುಟದಲ್ಲಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಧರ್ಮದ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಂಬಿಗರ ಚೌಡಯ್ಯನವರ ವಚನಗಳು ಆಡು ಭಾಷೆಗೆ ಹತ್ತಿರವಾಗಿರ್ತಕ್ಕಂಥದ್ದು. ತನ್ನ ಅನಿಸಿಕೆಗಳನ್ನು ಸ್ಪಷ್ಟಪಡಿಸಲು ಒಳ್ಳೆಯ ರೀತಿಯಿಂದ ಅರ್ಥ ತುಂಬಿ ಸೂಸುವ ನುಡಿಗಳನ್ನುಂಟು. ಉದಾಹರಣೆಗೆ ಜೀವದಯ್ಯ ಗುಣವಿಲ್ಲದ ಸಮಹೀನ ಕೊರಳಿನಲ್ಲಿ ಶಿವಲಿಂಗವಿದ್ದರೇನು ಬಲ, ಎಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ. ಈ ಮನುಷ್ಯನಲ್ಲಿ ನಿಮ್ಮಲ್ಲಿ ನಯಗನ ಇರದೇ ಅಂದರೆ ಶಿವಲಿಂಗ ಇದ್ರೆ ಏನು ಉಪಯೋಗ ಅಂತಕ್ಕಂಥ ಮಾತು. ಅಂಬಿಗರನ್ನು ನಂಬಿದೊಡೆ ಕಡೆಗೂ ಬಂದ ಮನೆ ಮುಟ್ಟಿಸ್ತಕ್ಕಂಥ ನೇರವಾಗಿ ದಿಟ್ಟವಾಗಿ ಹೇಳ್ತಕ್ಕಂಥ ಒಬ್ಬ ನಿಜೇಶಣ್ಣ ಅಂಬಿಗರ ಚೌಡಯ್ಯನವರು. ಇವೆಲ್ಲ ನಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆ ಮರೆತು ಹೋಗ್ತದೆ. ನಾವು ಜಯಂತಿಗಳನ್ನ ಮಾಡದೆ ಹೋದ್ರೆ, ಸರ್ಕಾರ ಇಂಥ ಕಾರ್ಯಕ್ರಮಗಳು ಹಾಕೊಳ್ಳದೆ ಹೋದ್ರೆ, ನಾವು ಸಾರ್ವಜನಿಕರು ಎಲ್ಲರೂ ಕೂಡ ಹಿಂದೆ ಆಗಿ ಹೋಗಿರ್ತಕ್ಕಂಥ ಶರಣರ ತತ್ವ ಉಪದೇಶ ಬರ್ತಕ್ಕಂಥ ಪೀಳಿಗೆ ತಿಳಿಸದೆ ಹೋದ್ರೆ, ಅವರು ಮಾಡಿರ್ತಕ್ಕಂಥ, ಅವರು ಹೇಳಿರ್ತಕ್ಕಂಥ, ಅವರು ನಡೆದಾಡ್ತಕ್ಕಂಥ ನೆಲದ ಮೇಲೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ಮರೆಮಾಚಿ ಹೋಗ್ತಾರೆ. ಆದ ಕಾರಣ ಇಂಥ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥದ್ದು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ನಗರದಲ್ಲಿ ಅಂಬಿಗರ ಚೌಡಯ್ಯನವರ ನಿಜೇಶಣ್ಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಮೆರವಣಿಗೆಯಲ್ಲಿ ನಾನು ಭಾಗವಹಿಸಿದ್ದೆ. 12 ಗಂಟೆಯಿಂದ ನಾನು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್ ಅವರು ಮತ್ತು ಎಲ್ಲ ಮುಖಂಡರುಗಳು ಕೂಡ, ತಿಪ್ಪಣ್ಣಪ್ಪ ಕಮತ್ನೂರವರು, ಸಾಕಷ್ಟು ಜನರು ಅಲ್ಲಿ ನಾವು ಹೆಲಿಕಾಪ್ಟರ್ ಮೂಲಕ ಮತ್ತೆ ಪುಷ್ಪವನ್ನು ಹಚ್ಚಿರ್ತಕ್ಕಂಥ ಒಂದು ಒಳ್ಳೆಯ ರೀತಿಯಿಂದ
ಎಲ್ರಿಗೂ ಮುಂದೆ ಬರ್ತಕ್ಕಂಥ ಯುವಕರಿಗೆ ಅವರ ವಿಚಾರ ಗೊತ್ತಾಗಲಿ ಅಂತಕ್ಕಂಥ ರೀತಿಯಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಈ ಒಂದು ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ತಂದಿದೆ. ತಾವು KSRTC ಅವರು ಎಲ್ಲ ನೌಕರರು ಕೂಡ ಎಲ್ಲ ಜಾತಿ ಜನಾಂಗದವರು ಕೂಡ ಎಲ್ಲ ಜಯಂತಿಯಲ್ಲಿ ತಾವು ಮಾಡ್ತೀರಿ. ಅಂಬೇಡ್ಕರ್ ಜಯಂತಿ ಮಾಡ್ತೀರಿ, ಬಸವೇಶ್ವರ ಜಯಂತಿ ಮಾಡ್ತೀರಿ, ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಮಾಡ್ತೀರಿ. ಎಲ್ಲ ಜಯಂತಿಯಲ್ಲಿ ಎಲ್ಲರೂ ಒಟ್ಟಾಗಿ ಮಾಡ್ತೀರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲಾದ್ರೂ ಎಲ್ಲ ಜನ ಸೇರ್ತಾರಂದ್ರೆ ಅದು KSRTC ನೌಕರರ ಸಂಘದವರು, ಎಲ್ಲ ಅಧಿಕಾರಿಗಳು ಕೂಡ ಅಷ್ಟೇ ಮನಸ್ಸು ಕೊಟ್ಟು ಬರ್ತಾರೆ. ಎಲ್ಲ ಅಧಿಕಾರಿಗಳು, ನಾನು ಸುಮಾರು ಇವತ್ತಿಂದಲ್ಲ ಬಹಳ ದಿನದಿಂದ ಏನಪ್ಪ ಅಂದ್ರೆ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿನಿಂದ ಬರ್ತಾ ಇದ್ದೀನಿ. ಕರೆದಾಗ ಯಾವಾಗ MLC ಕೂಡ ಬರ್ತಾ ಇದ್ದೀನಿ. ಯಾವತ್ತೂ ಕೂಡ ಎಲ್ಲರೂ ಸೇರಿ ಮಾಡ್ತೀರಿ. ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಜಯಂತಿಯನ್ನು ಮಾಡಿದ್ದೀನಿ. ನಾನು ಹೆಚ್ಚಿಗೆ ನಮ್ಮೆಲ್ಲ ಕೇಂದ್ರ ಕಚೇರಿಯ ಇಲಾಖಾ ಮುಖ್ಯಸ್ಥರು ಹಾಗೂ ಎಲ್ಲ ಸಂಘಟನೆಯ ಮುಖಂಡರು ಆಗಮಿಸಿದ್ದಾರೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೂ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಸಭೆಯ ವಿಚಾರವನ್ನು ಈಗಾಗಲೇ ಉಪನ್ಯಾಸಕರು ಹಾಗೂ ಮಾನ್ಯ ಅಧ್ಯಕ್ಷರು ತಮ್ಮೆಲ್ಲರಿಗೂ ತಿಳಿಪಡಿಸಿದ್ದಾರೆ. ನಿಜಶರಣ ಅಂಬಿಗರ ಚೌಡಯ್ಯ ಅವರು ಈಗಾಗಲೇ ನಮ್ಗೆ ಹೇಳಿದಂಗೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶೌಡ್ದಾನಿನ ಅಲ್ಲಿ ಜನಿಸಿದ್ರು. ಈ ಒಂದು ಕಾಲಘಟ್ಟ ನೋಡಿದರೆ ಈ ಸರ್ ಹೇಳಿದ್ರು, ಮೊದಲು ಬುದ್ಧ, ಅದಾದ ಮೇಲೆ ಸುಮಾರು 600-700 ವರ್ಷ ಕಾಲಘಟ್ಟದಲ್ಲಿ ಯಾವುದೇ ಈ ನೆಕ್ಸ್ಟ್ ಬಂದಿದ್ದು 12ನೇ ಶತಮಾನದಲ್ಲಿ ಬಸವಣ್ಣವರು ಮತ್ತು ಆ ಕಾಲಘಟ್ಟಿನ ಶರಣಾದಿ ಪುರುಷರು. ನೆಕ್ಸ್ಟ್ ಅದಾದ ನಂತರ ಆಗಿದ್ದು ಒಂದು ನಮ್ಮ ಅಂಬೇಡ್ಕರ್ ಅವ್ರ ಸಂವಿಧಾನ. ಇವರೇ 3 ಮಂದಿ ವಿಶ್ವಗುರುಗಳಾದರು. ಯಾಕಂದ್ರೆ ಇಡೀ ಜಗತ್ತಿಗೆ ಸಮಾನತೆ ಹಂಚಿದವರು. ಸಮಾನತೆ ಮೇಲೆನೆ ಬಾಳ್ವೆ ಒಳ್ಳೆಯದು ಅಂತ ಹೇಳಿದ್ರು. ಆದರೆ ಎಷ್ಟು ಸುಮಾರು 12ನೇ ಶತಮಾನದಿಂದ ಮತ್ತೆ 200-300 ವರ್ಷ ಈ ಒಂದು ರಾಜ್ಯದ ಸಾಮ್ರಾಜ್ಯಗಳು ಆಡಳಿತ ನಡೆಸಿದ್ರು. ಅದಾದ ಮೇಲೆ ಭಾರತದ ಒಂದು ಸಾಹಿತ್ಯ ಮತ್ತು ಇಲ್ಲಿರ್ತಕ್ಕಂಥ ಒಂದು ನಮ್ದು ಏನು ಭಾರತ ಅಂದ್ರೆ ಈ ಟ್ರೆಜರಿ ಇತ್ತು ಹೊರಗಿನ ಒಂದು ದೇಶಗಳಿಗೆ. ಸೊ ಭಾರತದ ಮೇಲೆ ಸುಮಾರು ಒಂದು 200 ವರ್ಷಗಳೇ ದಾಳಿ. ಅದಾದ ಮೇಲೆ ಸುಮಾರು ಬ್ರಿಟಿಷರು ಒಂದು 200-300 ವರ್ಷ. ಸೊ ಈಗ ಬಂದಿದ್ದು ಸೈನ್ಸ್ ಯುಗ. ಬಟ್ ಆದರೆ 12ನೇ ಶತಮಾನದಲ್ಲಿ ಇದೊಂದು ಸಾಹಿತ್ಯ, ಅದಕ್ಕಿಂತ ಹಿಂದುಗಡೆ ಇರ್ತಕ್ಕಂಥ ಈ ಆರ್ಕಿಟೆಕ್ಚರ್. ಈಗ ನಾವು ನೋಡ್ತೀವಿ ಕೆಲವೊಂದು ಕಡೆ ಇಲ್ಲೇ ಸಮೀಪದಲ್ಲಿ ಅಂತಂದ್ರೆ ನಿಮ್ಮ ಕಾಳಗೇಶ್ವರ ಟೆಂಪಲ್, ಹಂಪಿಯಲ್ಲಿ, ಬಾದಾಮಿಯಲ್ಲಿ, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಆ ಕಾಲಘಟ್ಟದಲ್ಲಿ ಅದನ್ನ ನಿರ್ಮಾಣ ಹೆಂಗೆ ಮಾಡ್ಯಾರ ಅಂತ ಊಹೆ ಮಾಡ್ಕೊಳ್ಳೋದು ಈಗಿನ ಇಂಜಿನಿಯರಿಂಗ್ ಸಾಧ್ಯ ಇಲ್ಲ. ಸೊ ಆಗಿನ ಸಾಹಿತ್ಯ ಮತ್ತು ಆರ್ಕಿಟೆಕ್ಚರ್ ಬಹುತೇಕ ಈಗ ನಮ್ಮಲ್ಲಿ ಅದನ್ನ ಸಮೀಪವಾಗೂ ಸಾಧ್ಯ ಇಲ್ಲ, ಅಂಥವು ನಿರ್ಮಾಣ ಆಗ್ಯಾವ. ಬಟ್ ಅದನ್ನ ಹೆಂಗೆ ಮಾಡ್ಯಾರಂತೂ ಈಗ ಊಹೆ ಮಾಡೋಕ್ಕಾಗೋದಿಲ್ಲ. ಅಂತ ಒಂದು ರಿಚ್ ಕಲ್ಚರ್ ನಮ್ಮ ಇಂಡಿಯಾದ್ದು. ಬಟ್ ಈಗ ಸದ್ಯಕ್ಕೆ ಅವರು ಏನು 3 ವಿಶ್ವಗುರುಗಳು ಹಾಕಿಕೊಟ್ರಲ್ಲ ಹಾದಿ, ಆ ಹಾದಿಗಳನ್ನ ನಾವು ಯಾರು ನಡೀತಾ ಇಲ್ಲ. ಅವ್ರು ಸಮಾನತೆ ಅಂತ ಹೇಳ್ಯಾರ, ಆದಷ್ಟು ನಾವು ಗ್ರೂಪ್ ಹೆಚ್ಚಾಗಿ ಮಾತೀವಿ. ಸೊ ಅದು ಯಾವಾಗ ಸುಧಾರಣೆ ಆಗುತ್ತೋ ಇನ್ನು ಅದಕ್ಕೊಬ್ಬರು ವಿಶ್ವಗುರುಗಳು ಬರ್ಬೇಕು ಮತ್ತೆ ಕೂಡ್ಸಾಕ. ಈ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು, ಸಂಘದ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಚೌಡಯ್ಯ ಅನುಯಾಯಿಗಳು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.